ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಕ್ಕಾ ಕನ್ನಡದವರು ಯೂಟ್ಯೂಬ್ ಚಾನೆಲ್. ಇವರೇ ಪಕ್ಕಾ ಕನ್ನಡದವರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಗುಡಿಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೂರ್ಗಲ್ಲಿ ಇದೀವಿ. ಡೇ 2 ಆಫ್ ಕೂರ್ಗ್ ಹೇಗಿರುತ್ತೆ ನೋಡೋಣ. ಯಾವ್ಯಾವ ಪ್ಲೇಸಸ್ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನಾನೆಲ್ಲ ರೆಡಿ ಆದ್ರೆ ಇವ್ರು ಇನ್ನ ಹೆಂಗ್ ಮಲ್ಕೊಂಡವ್ರೆ ನೋಡಿ ಗೈಸ್. ಯಾವ ಇವೆಲ್ಲ ನಿಮ್ಮ ತಂಗಿಗಳು. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಒಬ್ರಿಗೊಬ್ರು ಕಾಲು ಎಳಿತಾ ಕೂತಿದ್ವಿ. ತಂಗಿಗಳು ಅವ್ರು ಇವರೆಲ್ಲ ಯಾರು ಅಂದಿದ್ದು, ಇವಳು ಯಾರು ಅಂದಿಲ್ಲ. ಅವಳು ರೆಡಿ ಆಗಿದ್ದಾಳಂತೆ, ಒಂದ್ ಆರಕ್ಕೆ ಬಾತ್ರೂಮ್ ಹೋಗೋದು ಅವಳು. ಏ ಇದೆಲ್ಲ ಕಟ್ 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 ಇದೇನ್ ಅನ್ಕೊಂಡಿದ್ದೀರಾ? ಏಯ್ ನೀನ್ ಆಕ್ಷನ್ ನೀನೇನ್ ನಮ್ಮ ವಿಡಿಯೋ ಆಫ್ ಮಾಡ್ಬಿಡ. ಇದನ್ನೇನು ಅನ್ಕೊಂಡಿದ್ದೀರಾ? ಫೇರ್ ಅಂಡ್ ಲವ್ಲಿನ? ನೋ, ಯು ಆರ್ ರಾಂಗ್. ಇದು ಫೇರ್ ಅಂಡ್ ಲವ್ಲಿ ತರನೇ, ಆದ್ರೆ ಫೇರ್ ಅಂಡ್ ಲವ್ಲಿ ಅಲ್ಲ. ವೇಟ್, ಗೆಸ್ ಮಾಡ್ತೀರಾ ಯಾರಾದ್ರೂ? ಏನು ನಾಟ್ ಇಂಟ್ರೆಸ್ಟೆಡ್. ಓ ಮೈ ಗಾಡ್. ಹಾಕೋಕದ್ನ ನೋಡಿ ಫ್ರೆಂಡ್ಸ್, ಪಾಯಿಂಟ್ ಸನ್ ಗ್ಲಾಸ್ ಅನ್ನು ಹೀಗೆ ಹಾಕೊಂಡಿದ್ದಾಳೆ. ನೋಡಿ ವೀವರ್ಸ್, ನೋಡಿ ಗಾಯ್ಸ್, ವೀವರ್ಸ್ ಹೆಂಗಿದ್ದಾರೆ. ಆ ಕೊನೆ ಬೆಂಚಲ್ಲಿ ಇರೋರು ಅಂದ್ರೆ ಕೈಗೆ ಸಿಗ್ತಾ ಇಲ್ಲ. ಕಣ್ಣು ನೋಡಕ್ಕಾಗ್ತಾ ಇಲ್ಲ, ನಾವು ಗೋಗಲಪ್ಪ ಬಿಟ್ಟಿರೋದು. ಇನ್ನೊಂದ್ಸರ್ತಿ ಇನ್ನೊಂದ್ಸರ್ತಿ ಆಗ ನೋಡಕ್ಕಾಗ್ತಿಲ್ಲ ಕಣ್ಣಲ್ಲಿ, ನಮಗೂ ಗೋಗಲ್ ಕೊಟ್ಟು ನಾವು ನೋಡು. ಕಣ್ಣಲ್ಲಿ ರೆಡಿ ಆಗ್ತಿ ಫಸ್ಟ್. ನೋಡಿ ಗಾಯ್ಸ್ ಎಷ್ಟು ಲೇಜಿ ಇದಾರೆ. ನಾನು ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದೀನಿ. ಇವ್ರಿನ್ನ ಮಲ್ಕೊಂಡಾರೆ. ಇವ್ ಸ್ನಾನ ಮಾಡಕ್ಕೆ 2 ತಾಸು ತಗೊಂಡವಳೆ. ನಾವೆಲ್ಲಿಂದ ಮಾಡಿ ಎಲ್ಲ ಸುಳ್ಳು ಎಡಿಸಿ ಸಾಕಾಯ್ತು ನಂಗೆ. 6 ಗಂಟೆಗೆ ಹೋಗಿ 9 ಗಂಟೆಗೆ ಬಂದ ಹಾಕಿ. ನಾನು ಎದ್ದಿರೋದೇ 7:30ಗೆ. ಇನ್ನು 6 ಗಂಟೆಗೆ ಎಲ್ಲಿಂದ ಸ್ನಾನಕ್ಕೆ ಹೋಗ್ಲಿ? ಈ 7 ಗಂಟೆಗೆ ಎದ್ದಿಲ್ಲ. ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು. ನೀ 7 ಗಂಟೆಗೆ ಎದ್ದಿನ ಪ್ರೂಫ್ ಏನು? ಅರ್ಚನಾ ನನ್ ಬಾಜು ಮಕ್ಕೊಂಡಿದ್ದ ಅರ್ಚನಾ. ನೀವೇನ್ ಕಪ್ಪಂಗ್ ಮಲ್ಕೊಂಡಿದ್ರೆ 8 ಗಂಟೆವರೆಗೂ. ನಾನು ಅರ್ಚನಾ ನಿಮಗ್ ಡಿಸ್ಟರ್ಬ್ ಆಗ್ಬಾರ್ದು ಸೈಲೆಂಟ್ ಇದ್ದೆ. ಎಲ್ಲದನ್ನಲ್ಲ ಮಣ್ಣ ಬಂದು ಒಟ್ಟ ಒಟ್ಟ ಮಾತಾಡಿ ಎಬ್ಬಿಸ್ಬಿಡಿ. ಕೇಳಿದೆ ಹಿಂಗ ಅಲ್ಲಿಂದ ಹೆಂಗ ಹಿಂಗ 7 ಗಂಟೆಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ಲ ಅನ್ನ. ನಾವು 7:30 ಪಾಪ ನಮ್ ಪಾರ್ಟ್ನರ್ ಸ್ನಾನಕ್ಕೆ ಹೋಗಾರ. ಒಂದ್ ಸ್ವಲ್ಪ ಸುಮ್ನೆ ಬಂದು ನಿಮ್ಗೆ ಹೇಳ್ತಿರ್ತೇನೆ. ವಿಡಿಯೋ ನಮ್ ಪಾರ್ಟ್ನರ್ ಸ್ನಾನಕ್ಕೆ ಹೋದಾಗ ಕಾಡ್ತೀರಿ ನೀವೆಲ್ಲಾರು. ನಿಮ್ ಪಾರ್ಟ್ನರ್ ಬರ್ತಡಿ ಯಾಕಂದ್ರೆ ನಿಮಗೆ ಏನಿಲ್ಲ ಪಾಪ. ನಾನು ಅಪ್ಪಿ 7:30ಗೆ ಎದ್ದು ನಿಮ್ಮೆಲ್ಲ ಎಬ್ಬಿಸ್ಬೇಕಂತ ಮತ್ತೆ ಡಿಸ್ಟರ್ಬ್ ಮಾಡೋದು. ಸುಸ್ತಾಗಾರ ಮಲ್ಕೊಳ್ಳೋನ್ ಬಿಟ್ರ ಮತ್ತೆ ನಮ್ಗ ಕಾಡ್ತೀರಿ ನೀವ. ಈಗ ಕ್ಲಿಪ್ಪಿಂದ ನೋಡಿ, ಬರೀ ಕ್ಲಿಪ್ ಬೇಕು. ಈಗ ಕ್ಲಿಪ್ ತೆಗಿಯೋ ಆಟ ಆಡಾಕ್ಬಿಟ್ಟ ಸಣ್ಣ ಹುಡುಗಿ ಪಾಪ. ಆಕೆ ವಿಡಿಯೋ ಮಾಡ್ಬೋದು. ಮುಂದಾಕ ಹೆಂಗೂ ನಾನು ಹಿಂಗ್ ಮಾಡ್ಕೋಬೇಕಿತ್ತು. ಈಗ ಆರಿಲ್ಲವೇನ. ಓಕೆ ಓಕೆ, ವಿಡಿಯೋ ಮಾಡಕ್ಕೆ ಎಸ್. ಇವಾಗ ಚಂದ ಕಾಣತಿತ್ತಲ್ಲ ಹೇರ್ ಸ್ಟೈಲ್. ಅದೇನ ನೀನ ಬ್ಯಾಗ್ ಎಫೆಕ್ಟ್ ಅಕ್ಕ, ಸೌಂಡ್ ಎಫೆಕ್ಟ್. ಸೌಂಡ್ ಎಫೆಕ್ಟ್ ಕೊಡ್ಬೇಕಲ್ಲ, ಮತ್ತೆ ಎಡಿಟಿಂಗ್ ಕಷ್ಟ ಆಗ್ಬಾರ್ದಲ್ಲ. ಟುಮ್ ಟುಮ್ ಟ್ಯಾಡಾವ್ ಸ್ಯಾಡ್ಯಾವ್ ಅಲ್ಲನ ಸ್ಯಾಡ್ಯಾವ್ ಟ್ಯಾಡಾವ್. ಓಕೆ, ಗುಡ್ ಜಾಬ್ ಗುಡ್ ಜಾಬ್. ನಿಂತಿ ಫಸ್ಟೇನು ಪಡು ಚಟ್ನಿ ಮಾಡೋದು. ಚಟ್ನಿ ಪಡು ಅಣ್ಣ ಥಮ ಹೋಯ್. ಇಟ್ಸ್ ಬ್ರೇಕ್ಫಾಸ್ಟ್ ಟೈಮ್. ಪ್ರಿಯಾಂಕಾ ಗೈಸ್, ಬ್ರೇಕ್ಫಾಸ್ಟ್ ಟೈಮ್. ಒಬ್ರು ಬಂದ್ರು ನೋಡ್ರಿ. ಗೈಸ್ ಇಲ್ಲಿ ನೋಡಿ, ಫೋಟೋ ಶೂಟ್ ನಡೀತಿದೆ. ಫೋಟೋಗ್ರಾಫರ್ ಎಲ್ಲ ಫೋಟೋಗ್ರಾಫರ್ ಅಣ್ಣ. ಅಯ್ಯೋ ನೋಡಿ ಪಾಪ, ಸ್ನಾನನೂ ಮಾಡಿಲ್ಲ ನಮ್ಮ ಅಣ್ಣ. ಸ್ನಾನನೂ ಮಾಡ್ಲಾರ್ದ ಡೆಡಿಕೇಶನ್ ನೋಡಿ ಗೈಸ್, ಡೆಡಿಕೇಶನ್. ಹಂಗೆ ಸತ ವ್ಲಾಗ್ ಅಲ್ಲ, ಫೋಟೋಗ್ರಾಫಿ. ನೀವು ಮಾಡತ್ತಿರುವೆ
Hi guys, welcome back to YouTube channel of Akshata Gudsagar. Life changes. Let me make an introduction video today. Yay! Thank you for welcoming. You, No, YouTube channel. my subscribers. do subscribe, like, and share the videos and support the YouTube channel. Yay! Yes, thank you. ಇಲ್ಲೊಬ್ರು ಇದಾರೆ ನೋಡಿ ಟೀಚರು ಅವ್ರು ಲೀವ್ ತಗೊಳೋದಕ್ಕೆ ಧರ್ಮಸ್ಥಳ ಹೋಗ್ತೀನಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತೀನಿ ಅಂತ ಹೇಳಿ ಕೂರ್ಗ್ ಬಂದು ಶಾರ್ಟ್ ಡ್ರೆಸ್ ಹಾಕೊಂಡು ಓಡಾಡ್ತಿದಾರೆ. ಇವ್ರ ಮ್ಯಾಮ್ ಯಾರಾದ್ರೂ ನೋಡ್ತಿದ್ರೆ ನೋಡಿ. ನೋಡಿ ಅಲ್ಲಿ ಬಾಲ್ಕನಿ ನೋಡ್ತಿರೋರ್ನ ನೋಡಿ, ಫೋಟೋಗ್ರಾಫರ್ನ ನೋಡಿ, ಫೋಟೋ ಶೂಟ್ ನೋಡ್ತಿದ್ದೀರಾ? ಓಕೆ. ಸೊ ನಿಮ್ಮ ಯೂಟ್ಯೂಬರ್ ಇವಾಗ ತಾತ್ಕಾಲಿಕವಾಗಿ ಫೋಟೋ ಶೂಟ್ ಅಲ್ಲಿ ಬ್ಯುಸಿ ಆಗಿದ್ರಿಂದ ಕ್ಯಾಮ್ರಾಮನ್ ಮೈಕ್ ಯೂಸ್ ಮಾಡೋದ್ರೊಳಗ ಮರ್ತಿದ್ದೆ ಹಿಂಗ ಹಾಕೋಬೇಕಂದ್ರೆ ಹಾಕೊಂಡ್ ನನ್ ಫೋಟೋ ಚೆನ್ನಾಗಿ ಇವಾಗ ಕ್ಯಾಮ್ರಾಮನ್ ಅನೂಪ್ ಜೊತೆ ಯೂಟ್ಯೂಬರ್ ಅಕ್ಷತಾ ಅಂಡ್ ಟೀಮ್ ಅವ್ರು ಇಲ್ಲಿದ್ದಾರೆ. ಅವ್ರಿಗೆ ನಮ್ಮ ಫೋಟೋಗ್ರಫಿ ಕಂಪ್ನಿ ಬಗ್ಗೆ ರಿವ್ಯೂ ಕೊಡ್ಬೇಕು. ಸೊ ಕನ್ನಡದ ಕಂದ ನಮ್ಮ ಯೂಟ್ಯೂಬರ್. ಇದೇ ರೆಸಾರ್ಟ್ ಕಾಫಿ, ಇದೇ ರೆಸಾರ್ಟ್ ಚಾ, ಇದೇ ರೆಸಾರ್ಟ್ ಕಸ್ಟಮರ್ಸ್. ನನ್ ತೋರ್ಸಿ ಮತ್ತೆ ರೆಸಾರ್ಟ್ ಚಾ ಅಂತ ಇವರು ಸೀನಿಯರ್ ಸಿಟಿಸನ್ ನಮ್ದೆಲ್ಲರಿಗಿನ. ಅಂದ್ರೆ ಸಂಸಾರಸ್ಥರು, ಸೀನಿಯರ್ ಸಿಟಿಸನ್. ನೆಕ್ಸ್ಟ್ ಪೊಸಿಷನ್ 1 2 3. First position, name YouTuber Akshata. Second position, ಗಾಬ್ರಿ ಗೌಡ ಬೇಡಿ. Priyanka. Third ಯಾರಿಲ್ಲ. ಥರ್ಡ್ ಇಲ್ಲೇ ಅವ್ರೆ. ಇನ್ನೊಬ್ಳು ಯೂಟ್ಯೂಬರ್ ಅರ್ಪಿತಾ ಪಟೇಲ್. ಬಟ್ ಯೂಟ್ಯೂಬ್ ಚಾನಲ್ ಜಾಸ್ತಿ ವಿಡಿಯೋ ಹಾಕಲ್ಲ. ಏಕಂದ್ರೆ ಜಾಸ್ತಿ ಇದು ವೆಬ್ಸೈಟ್ ಕ್ರಾಶ್ ಆಗ್ಬಿಡುತ್ತೆ. ಒಂದ್ ವಿಡಿಯೋ ಪ್ಲೇ ಮಾಡೋದಕ್ಕೆ ಅಪ್ಲೋಡ್ ಮಾಡಿದ್ರೆ ಫುಲ್ ಕ್ರಾಶ್ ಎಲ್ಲ ಸಿಸ್ಟಮ್. ಅಲ್ಲಿ ಫೋಟೋ ಅಂತ ಅಲ್ಲಿ ಹೋಗಿ ನೋಡ್ಕೊಂಡು ಅಮ್ಮ ನಾನು ಬೆಕ್ಕು. ನಾನು ಬಿರುಗಾಳಿ, ನಾನು ತಂಗಾಳಿ. ಇವಾಗ ತಂಗಾಳಿ ಚೇಂಜ್ ಆದ್ರೆ ನಾನು ತಂಗಾಳಿ, ತಂಗಾಳಿ. ಸುಂಟರಗಾಳಿ. ನೀವು ಮ್ಯಾರಿಡ್ ಗಾಳಿ. ನಾನು ಗಾಳಿ ಪ್ಲಸ್ ಗಾಳಿ ಅಕ್ಕ. ದೊಡ್ಡ ಗಾಳಿ. ಅಲ್ಲ. ನಾವೆಲ್ಲ ಚಿಕ್ಕ ಚಿಕ್ಕ ಗಾಳಿ. ಗಾಳಿ ಪ್ಲಸ್ ಗಾಳಿ ಅಕ್ಕ. ಗೆಳಕ್ಕ. ಹೀಗೆ ನಾವು ಒಬ್ಬರನ್ನೊಬ್ರು ರೇಗಿಸ್ಕೊಂಡು ಫೋಟೋಸು ವಿಡಿಯೋಸು ಎಲ್ಲ ತಗೊಂಡು ಫಸ್ಟ್ ಕೋಟೆ ಬೆಟ್ಟ ನೋಡೋಣ ಅಂತ ಹೊರಟ್ವಿ. ನೇಚರ್ ಮಾತ್ರ ಸೂಪರ್ ಆಗಿತ್ತು. ಅದೇನೋ ಹೇಳ್ತಾರಲ್ಲ, ಸಮಟೈಮ್ಸ್ ಹೋಗೋ ಜಾಗಕ್ಕೆ ನಾವು ಹೋಗೋ ದಾರಿ ತುಂಬಾ ಸುಂದರವಾಗಿರುತ್ತೆ ಅಂತ, ಆ ತರ ಫೀಲ್ ಆಗ್ತಾ ಇತ್ತು. ಥ್ಯಾಂಕ್ ಯು ತಂಗಿಗಳೇ. ಕೋಟೆ ಬೆಟ್ಟ ಎದಕ್ಕಲ್ಲಿ ಶೀಟ್, ನನ್ ಶೂಸ್, ವೈಟ್ ಶೂಸ್. ಎಲ್ಲಾಗ್ತಿದೀವಿ? ಏ ಗರ್ಲ್ಸ್, ಏನ್ ಜೋಶ ಇಲ್ಲ ಯಾರಿಗೂ. ಹಾಯ್ ಹಾಯ್. ಫೋಟೋ ಅಲ್ಲ, ವಿಡಿಯೋಸ್ ಅಲ್ಲ. ಗುಡ್ಡ ಬೆಟ್ಟ ಹತ್ತಷ್ಟರಲ್ಲಿ ಹಿಂದಿಂದ ತೆಗಿಬೇಕು ನೀನು, ಮುಂದಿಂದ ತೆಗಿತೆ ಅಂತೇಳಿ ಹತ್ತನ ಅಂತೇಳಿ ಇವರು ಅವರು ಯಾವಾಗ್ಲೂ ಫೋನ್ ಅಲ್ಲಿ ಇರ್ತಾರೆ, ಯಾವಾಗ್ಲೂ ಕೈ ಮಾಡ್ತಾರೆ, ಇವ್ರ ಯಾವಾಗ್ಲೂ ನಗ್ತಾರೆ. ಹೀಗೆ ನಮ್ಮ ಕೋಟೆ ಬೆಟ್ಟ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯ್ತು. ಮಳೆ ಮಾತ್ರ ಕಂಟಿನ್ಯೂಸ್ ಬರ್ತಾನೆ ಇತ್ತು, ಅದಕ್ಕೆ ರೇನ್ ಕೋಟ್ ಅಲ್ಲೇ ಇದ್ವಿ ಮೋಸ್ಟ್ ಆಫ್ ದ ಟೈಮ್. ಸೀದಾ ಅಲ್ಲಪ್ಪ. ವಾವ್, ಟ್ರೆಕ್ಕಿಂಗ್ ಮಾಡಕ್ ಯಾರು ರೆಡಿ ಇದ್ದೀರಿ?
ಓಕೆ ರೆಡಿ ಫಾಲ್ಸ್ ಬಂದಿದೀವಿ. ಹೆಂಗಿದೆ ಸೊಪ್ಪು? ವಾವ್, ದೂರಿಂದನೇ ವ್ಯೂ ಮಸ್ತ್ ಇದಾವೆ. ಹೌದು, ಸಖತ್ತಾಗಿದೆ. ಮಿಸ್ ಮಾಡ್ಕೋಬೇಡಿ, ಯಾರಾದ್ರೂ ಬಂದ್ರೆ ಮಿಸ್ ಮಾಡ್ದೆ ನೋಡಿ. ವಾವ್, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫಾಲ್ಸ್ ಕಾಣಿಸ್ತಿದೆಯಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು. ಆದ್ರೆ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ. ಎದುರುಗಡೆ ಮಾತ್ರ ತುಂಬಾನೇ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಮುಖಾಂಶಗಳು ಹೇಳಿ ಕೋಟೆ ಬೆಟ್ಟ ಹತ್ತಿದೀವಿ. ಇವಾಗ 5 ಮಿನಿಟ್ಸ್ ಹಿಂದೆ ಹೆವಿ ಮಳೆ ಅಂತ ರೇನ್ ಕೋಟ್ ಹಾಕೊಂಡ್ವಿ. ನೋಡಿ ಇವಾಗ ಸೂರ್ಯ ಬಂದ್ಬಿಟ್ಟ. ಹಾಗೆ ಹಿಂಗ್ ತೆಗೆದು ಬಿಟ್ರೆ ಚಾಪ್ ಅಂತ ಮಳೆ ಬರುತ್ತೆ. ಸಾಕಾಯ್ತು. ಇನ್ನ ಎಷ್ಟು ಕಿಲೋಮೀಟ್ರು? ಮೌಂಟೇನ್ ಹತ್ತುತ್ತಾ ನಾವು ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇರೋದ್ರಿಂದ ಯಾರಿಗೂ ಅಷ್ಟೊಂದು ಟಯರ್ಡ್ ಫೀಲಿಂಗ್ ಬರ್ತಾ ಇರಲಿಲ್ಲ. ಮಳೆ ಕಂಟಿನ್ಯೂ ಇರೋದ್ರಿಂದ ಆಲ್ಮೋಸ್ಟ್ ಸೆಕೆಂಡ್ ಡೇ ನಾವು ರೇನ್ ಕೋಟಲ್ಲೇ ಕಳೆದ್ಬಿಟ್ವಿ. ಇಲ್ಲಿ ಕೂಡ ತುಂಬಾನೇ ಫನ್ನಿ ಟಾಕ್ಸ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮೈಕ್ ಆಫ್ ಆಗೋಗಿತ್ತು. ಸೊ ಯಾವುದು ಕ್ಲಿಪ್ಪಿಂಗ್ಸಲ್ಲೂ ವಾಯ್ಸ್ ಬಂದಿಲ್ಲ. ಇಷ್ಟೊತ್ತು ಮಾಡಿರೋ ವಿಡಿಯೋ ವೇಸ್ಟ್ ಆಯ್ತು. ಇನ್ನೊಮ್ಮೆ ಹೇಳಿ. ಏ ಗಾಳಿ, ಹಾಯ್ ಗಾಳಿ. ಏನ್ ಮಾಡುದು? ಮೈಕ್ ಕೈ ಕೊಡು. ನಾನು ಗಾಳಿ ಗಾಳಿ ಗಾಳಕ. ನಾನು ತಂಗಾಳಿ. ಅಲ್ಲಿ ಇವರು ಪ್ರೊಫೆಷನ್ ತಗೊಂಡಿದ್ದಾರೆ ಫ್ರಮ್ ತಂಗಾಳಿ ಟು ಗಾಳಿ ಯೂಸ್ ಮಾಡ್ತಾಳೆ, ಎಲ್ಲೆಲ್ಲ ಎಸಿತಾವಳೆ, ಸೌಂದರ್ಯವನ್ನು ಹಾಳು ಮಾಡ್ತಾ ಇದ್ದಾಳೆ. ಏ ಅದು ಹಾಳಿ ಅಲ್ಲ, ಅದು ರೈನ್ ಕೋಟ್. ಅದೇ ಹಾಳಿ. ನೋ, ರೈನ್ ಕೋಟ್. ಹಾಳಿ ಅಲ್ಲ, ಅದು ಪ್ಲಾಸ್ಟಿಕ್. ಸವಾಸನೆ ಬೇಡ, ಮೈಕ್ ಬರೀ ಕೈ ಕೊಡುತ್ತೆ. ಮಾತಾಡಿ. ಎಷ್ಟೊತ್ತಿ ಕೇಳ್ತೀರಾ ಮ್ಯಾಮ್ ನೀವು? ಏನ್ ಮಾಡೋದು ಮ್ಯಾಮ್, ನಮ್ ಮೈಕ್ ಬರೀ ಕೈ ಕೊಡುತ್ತೆ. ಅದಕ್ಕೆ ಹೇಳಿರೋದು ಇಂಡಿಯಾ ಮೈಕ್ ತಗೋಬೇಕಂತ ಹೇಳಿ. ಮೆಜೆಸ್ಟಿಕ್ ಅಲ್ಲಿ ಎಲ್ಲೋ ಒಂದು ಡಬ್ಬ ಸೆಕೆಂಡ್ ಹ್ಯಾಂಡ್ ಇವರೇ ತಂದಿರೋದು ನೋಡಿ. ಇವರೇ ತಂದು ಕೊಟ್ಟಿರೋದು ಗಿಫ್ಟ್ ಅಂತ ಹೇಳಿ. ಇಂತ ಡಬ್ಬ ಮೈಕ್ ಕೊಟ್ಟಿದ್ದಾರೆ ಗೈಸ್. ಕೊಡೋದ್ ಕಟ್ಟಿದ್ದಾರೆ. ಹಿಂಗ ಕೊಡೋದು ನಾನೇನಾದ್ರೂ ಕೇಳಿದ್ನ? ಕೊಡೋದ್ ಕೊಟ್ರು. ಮೆಜೆಸ್ಟಿಕ್ ಅಲ್ಲಿರೋ ಮೈಕ್ ಅಂತ ಹೇಳಿಲ್ಲ ನಂಗೆ, ಬ್ರಾಂಡೆಡ್ ಮೈಕ್ ಅಂತ ಹೇಳಿ ಇಂತ ಡಬ್ಬ ಮೈಕ್ ಕೊಟ್ಬಿಟ್ಟಿದ್ದಾರೆ. ಅದನ್ನಾದ್ರೂ ಕೊಟ್ಟಿದ್ದೀನಿ, ಅವಳು ಏನೂ ಕೊಟ್ಟಿಲ್ಲ. ಮೋಸ ಹೋಗೋರು ಇದ್ದ ಮೇಲೆ ಮೋಸ ಮೋಸ ಹೋದವಳು ನಾನು. ಮೋಸ ಮಾಡೋದು ತಪ್ಪಲ್ಲ, ಮೋಸ ಹೋಗೋದು ತಪ್ಪು. ಬ್ರಾಂಡೆಡ್ ಅಂತ ನೀ ಹೆಂಗ್ ತಗೊಂಡಿ? ಮೋಸ ಹೋಗೋದು. ಕೋಟೆ ಬೆಟ್ಟ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ನೋಡೋದಕ್ಕೆ ಪಾರ್ಟ್ 2 ಮಾತ್ರ ಮಿಸ್ ಮಾಡಬೇಡಿ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್.